ತುಂಬ ವ್ಯಕ್ತಿಗಳು ಪ್ರಶ್ನೆಯನ್ನು ಮಾಡ್ತಾ ಇರ್ತಾರೆ, 2026 ಹೇಗೆ ಇರಬಹುದು ಅನ್ನೋದಾಗಿ. 2026 ಜಗತ್ತಿಗೆ ದೊಡ್ಡದಾದಂತಹ ಗಂಡಾಂತರ. ಈ ಭೂಮಂಡಲದಲ್ಲಿ ನಾನಾ ರೀತಿಯಾದಂತಹ ಸಮಸ್ಯೆಗಳು, ಪ್ರಮುಖವಾಗಿ ಎಲ್ಲಿ ನೋಡಿದರಲ್ಲಿ ಭಯಾನಕರವಾದಂತಹ ವಾತಾವರಣಗಳು ಸೃಷ್ಟಿಯಾಗತಕ್ಕಂಥದ್ದು. ರಕ್ಕಸರ ಗುಣವನ್ನು ವ್ಯಕ್ತಿಗಳು ಹೊಂದತಕ್ಕಂಥದ್ದು, ರಕ್ಕಸರ ರೀತಿಯಾದಂತಹ ವರ್ತನೆಗಳು ಮಿತಿ ಮೀರಿ ನಡೆಯತಕ್ಕಂಥದ್ದು. ವನ್ಯ ಮೃಗಗಳಿಂದ ಮನುಷ್ಯನಿಗೆ ಆಪತ್ತು ಸಂಭವಿಸ್ತಕ್ಕಂಥದ್ದು. ವನ್ಯ ಮೃಗಗಳು ಮನುಷ್ಯನನ್ನು ಕಚ್ಚಿ ತಿನ್ನತಕ್ಕಂಥದ್ದು. ಮನುಷ್ಯ ಏನೇನನ್ನ ಕಂಡು ಹಿಡಿದು ಏನೋ ತಾನು ಸಾಧನೆಯನ್ನು ಮಾಡಿದ್ದೇನೆ ಎನ್ನುವುದಾಗಿ ಹೊರಟಿದ್ನೋ ಅದರಿಂದಲೇ ಮನುಷ್ಯನ ನಾಶಕ್ಕೂ ಕೂಡ ಕಾರಣವಾಗ್ತದೆ. ಪರಮಾಣು ದುರಂತಗಳು ಸಂಭವಿಸುತ್ತೆ. ಪರಮಾಣುವಿಂದ ಆಪತ್ತು ಹೇಳ್ತಕ್ಕಂಥದ್ದು ಎದುರಾಗುವ ಸಾಧ್ಯತೆಗಳು ಇರತಕ್ಕಂಥದ್ದು. ಹೀಗೆ 2026 ತುಂಬ ಭಯಾನಕರವಾಗಿ ಇರತಕ್ಕಂಥದ್ದು. ಪ್ರಕೃತಿಯ ಮುನಿಸು, ಮಾನವನ ಮುನಿಸು ಇತ್ಯಾದಿಗಳಿಂದ ಜಗತ್ತೇ ಅಧಪತನಕ್ಕೆ ಒಳಗಾಗುವ ಸಾಧ್ಯತೆ ಇರತಕ್ಕಂಥದ್ದು. ಮತ್ತು ಸಿಂಹಾಸನದಲ್ಲಿ ಯಾರು ಇರ್ತಾರೋ ಅಂಥವರ ಮತಿಗೇಡಿತನವು ಇದಕ್ಕೆ ಕಾರಣವನ್ನು ಕೊಡ್ತಕ್ಕಂಥದ್ದು. ಇನ್ನು ಹೆಚ್ಚಿನ ವಿವರಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ಸ್ ಮಾಡಿ ಮತ್ತು ಜ್ಯೋತಿಷ್ಯದ ಬಗ್ಗೆ ಹೆಚ್ಚಿದಾದಂತಹ ಮಾಹಿತಿಯನ್ನು ಪಡೆಯಿರಿ.